ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಬೆಳಗಿನ ಶುಭಾಶಯಗಳು. ಲಾಸ್ಟ್ ತರಗತಿಯಲ್ಲಿ ನನ್ನ ಬಗ್ಗೆ ನಿಮಗೆ ಪರಿಚಯ ಇದೆ, ಸುರೇಶ್ ಅಂತೇಳಿ. ಲಾಸ್ಟ್ ತರಗತಿಯಲ್ಲಿ ನಾವು ಈ ಒಂದು ರಾಜ್ಯಶಾಸ್ತ್ರದ ವಿಚಾರದ ಕುರಿತು ಮಾತಾಡ್ತಾ ಇದ್ವಿ. ರಾಜ್ಯಶಾಸ್ತ್ರದ ಅರ್ಥ, ಆ ಒಂದು ಶಾಸ್ತ್ರದಲ್ಲಿ ಬರುವಂತ ಸ್ವರೂಪ ಏನು, ಲಕ್ಷಣಗಳೇನು, ಮತ್ತು ರಾಜ್ಯಶಾಸ್ತ್ರದ ಕಾರ್ಯವೈಖರಿ ಯಾವ ರೀತಿಯಾಗಿ ನಡೀತಾ ಹೋಗುತ್ತೆ, ಅದರ ಒಂದು ವ್ಯಾಪ್ತಿ ಏನು. ವಿಷಯ ವ್ಯಾಪ್ತಿ ಅಂದ್ರೆ ಸಾಕಷ್ಟು ಬರುತ್ತೆ. ಯಾಕಂತಂದ್ರೆ ಯಾವುದೇ ಒಂದು ವಿಚಾರ ತೆಗೆದುಕೊಂಡಾಗ ಅದರ ಒಂದು ಆಳವಾದ ಅಧ್ಯಯನ ಮಾಡುವಂಥದ್ದು ವಿಷಯ ವ್ಯಾಪ್ತಿಯಲ್ಲಿ ಬರುವಂಥದ್ದು. ಈ ರಾಜ್ಯಶಾಸ್ತ್ರ ಅನ್ನೋದೇ ಒಂದು ಸಮಾಜ ವಿಜ್ಞಾನದ ಚಿಕ್ಕ ಶಾಖೆ. ಸಮಾಜ ವಿಜ್ಞಾನ ಬ್ರಾಡ್ ಕಾನ್ಸೆಪ್ಟ್ ಇರುವಂಥದ್ದು. ಅದರಲ್ಲಿ ಚಿಕ್ಕ ಶಾಖೆಯಲ್ಲೇ ನಾವು ದೊಡ್ಡದಾಗಿ ಈಗ ನಾವು ಸ್ಟಡಿ ಮಾಡ್ತಾ ಹೋಗ್ತೀವಿ. ಒಂದು ವಿಶೇಷವಾದ ಅಧ್ಯಯನ ಇದು ರಾಜ್ಯಶಾಸ್ತ್ರ ಅನ್ನೋದು. ಪ್ರತಿಯೊಂದು ತರಗತಿಯ ವಿದ್ಯಾರ್ಥಿಗಳು ಕಲಿಯಬೇಕಾಗಿರುವಂಥದ್ದು. ಉದಾಹರಣೆಗಾಗಿ ಬೇರೆ ಬೇರೆ ಕೋರ್ಸ್ಗಳನ್ನ ಮಾಡಿರ್ತಾರೆ. ಯಾವುದು BCom ಮಾಡಲಿ, BSc ಮಾಡಲಿ, ಬೇರೆ ಬೇರೆ ಕೋರ್ಸ್ಗಳನ್ನ. ಎಲ್ಲಾ ಕೋರ್ಸ್ನಲ್ಲಿ ರಾಜ್ಯಶಾಸ್ತ್ರದ ಒಂದು ವಿಶೇಷ ಟಾಪಿಕ್ ಬರುತ್ತೆ. ಯಾವುದು ಅಂದ್ರೆ ನಮ್ಮ ಸಂವಿಧಾನ ಅಂತೇಳಿ. ಯಾಕಂದ್ರೆ ಈ ಒಂದು ರಾಷ್ಟ್ರದ ಅಥವಾ ರಾಷ್ಟ್ರದ ಯಾವುದೇ ವ್ಯಕ್ತಿಗೆ ಸರ್ಕಾರದ ಯೋಜನೆಗಳ ಕುರಿತು ಅರಿವಿರಬೇಕು. ದೇಶದ ಬಗ್ಗೆ ಏನಂತಂದ್ರೆ ಅಲ್ಲಿನ ಸರ್ಕಾರದ ಬಗ್ಗೆ ಅರಿವಿರಬೇಕು. ಅದರ ಕುರಿತಾಗಿ ನೋಡೋದಾದ್ರೆ ನಾವು ಇವತ್ತು ಎಲೆಕ್ಷನ್ ಎಲ್ಲ ನೋಡ್ತಾ ಹೋಗ್ತೀವಿ. ಯಾವ ರೀತಿಯಾಗಿ ನಡೀತಾ ಇದೆ, ಯಾವ ರೀತಿಯಾಗಿ ಪ್ರೊಸೆಸ್ ನಡೀತಾ ಇದೆ, ಯಾವ್ಯಾವ ಪಕ್ಷಗಳು ಏನಂತ ಎಷ್ಟು ಮತವನ್ನ ಪಡಿತಾ ಇದೆ, ಅದ್ರ ಬಗ್ಗೆ ಸರ್ವೆಗಳನ್ನ ಮಾಡುವಂಥದ್ದು, ಆ ಪಕ್ಷಗಳ ಆಡಳಿತ ಯಾವ ರೀತಿಯಾಗಿ ಮಾಡುತ್ತೆ, ಯಾವ ರೀತಿಗೆ ಕಲ್ಯಾಣ ರಾಜ್ಯವನ್ನಾಗಿ ಪರಿವರ್ತನೆ ಮಾಡಬಹುದು. ಹೀಗೆ ಸಾಕಷ್ಟು ವಿಚಾರಗಳನ್ನ ಕುರಿತಾಗಿ ನಾವು ಅಧ್ಯಯನ ಮಾಡಬೇಕು, ತಿಳ್ಕೊಳ್ಬೇಕು. ಮತ್ತು ನಮ್ಮ ಒಂದು ಹಕ್ಕು ಕರ್ತವ್ಯಗಳನ್ನ ಕುರಿತಾಗಿರುವಂಥದ್ದು. ಸಂವಿಧಾನ ಮಾಡುವಂತ ಕೆಲಸ ಅಗಾಧವಾದದ್ದು. ಆ ಒಂದು ಸಂವಿಧಾನವನ್ನ ಅರ್ಥ ಮಾಡ್ಕೊಂಡಾಗ ನಮ್ಮ ಹಕ್ಕುಗಳಿಗೆ ಯಾವುದೇ ರೀತಿಯಿಂದಾಗಿ ಧಕ್ಕೆ ಬರದಂತೆ ನಾವು ಕಾಪಾಡ್ಕೊಳ್ಬಹುದು. ಕಾನೂನಿನ ಮುಖಾಂತರ ರಕ್ಷಣೆಯನ್ನ ಪಡಿಬಹುದು. ಈ ರೀತಿಯಾಗಿ ಮಾಡುವಂತ ವಿಶೇಷವಾಗಿ ಅಧ್ಯಯನ ಅವಕಾಶ ಮಾಡಿಕೊಡುವಂಥದ್ದು ಈ ರಾಜ್ಯಶಾಸ್ತ್ರ ಅಂತ. ನಾನು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ, ಆದ್ರೆ ಇಂದಿನ ತರಗತಿಯಲ್ಲಿ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಈ ಒಂದು PUC ಮತ್ತು ಡಿಗ್ರಿ ಮತ್ತು PG ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಒಂದು ಚಿಕ್ಕ ಟಾಪಿಕ್ ಬಗ್ಗೆ ನಾನು ಇವತ್ತು ಅಧ್ಯಯನ ಮಾಡ್ತಾ ಇದ್ದೀನಿ. ಚಿಕ್ಕ ಟಾಪಿಕ್ ಅಂದ್ರೆ ಇವತ್ತಿನ ತರಗತಿ ಸೀಮಿತವಾಗಿರುವುದು ಮಾತ್ರ ಚಿಕ್ಕದು, ಆದ್ರೆ ಅದು ತುಂಬಾ ದೊಡ್ಡದಾದ ಒಂದು ಟಾಪಿಕ್ ಆಗಿರುವಂಥದ್ದು. ಈಗ ಯಾವುದೋ ಒಂದು ರಾಜಕೀಯ ಎಷ್ಟು ವರ್ಷಗಳು ನಡೆಯುತ್ತೆ? 5 ವರ್ಷಗಳು ಮಾತ್ರ. ರಾಜಕೀಯ ಪಕ್ಷಗಳು ಆಡಳಿತ ಮಾಡಬೇಕಾಗಿರೋದು ನಮ್ಮ ಒಂದು ಭಾರತ ದೇಶದಲ್ಲಿ 5 ವರ್ಷಗಳು ಮಾತ್ರ. 5 ವರ್ಷದ ನಂತರ ಮತ್ತೆ ಚುನಾವಣೆ ಬರುತ್ತೆ, ಮತ್ತೆ ಒಂದು ಪಕ್ಷ ಆಯ್ಕೆ ಆಗುತ್ತೆ. ಇಲ್ಲಿ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇರುವಂತ ಸರ್ಕಾರ, ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ನಮ್ಮಲ್ಲಿ ಜಾರಿ ಇದೆ. ಅದಕ್ಕಾಗಿ ಇಲ್ಲಿ ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದೇವೆ. ಯಾವುದೋ ಒಂದು ಪಕ್ಷ ಬಹುಮತ ಪಡೀತು, ಆ ಪಕ್ಷ ಪಡೆದಂತ ನಂತರ ಅಲ್ಲಿ ಒಂದು ಪಕ್ಷ ಆಡಳಿತವನ್ನ ರೂಪಿಸ್ತು, ರಚನೆ ಮಾಡಿಕೊಳ್ತು. ರಚನೆ ಮಾಡಿಕೊಂಡ ನಂತರ ಚುನಾವಣೆ ಪೂರ್ವದಲ್ಲಿ ನೀಡಿರುವಂತ ಪ್ರಣಾಳಿಕೆಗಳನ್ನ ಈಡೇರಿಸುವ ಒಂದು ಉದ್ದೇಶವನ್ನ ಆ ಒಂದು ಸರ್ಕಾರ ಹೊಂದಿರುತ್ತೆ. ಸರ್ಕಾರ ನೇರವಾಗಿ ಅದನ್ನ ಈಡೇರಿಸಲು ಸಾಧ್ಯವಿಲ್ಲ. ಯಾಕಂದ್ರೆ ಇಲ್ಲಿ ಸಿಬ್ಬಂದಿ ವರ್ಗ ಬೇಕು. ಆ ಸಿಬ್ಬಂದಿ ವರ್ಗ ನಾಗರಿಕ ಸೇವೆ ಅಂತ ನಾವು ಕರಿತೀವಿ. ಆ ನಾಗರಿಕ ಸೇವಾ ವರ್ಗ ಪ್ರಮುಖವಾಗಿ ಪಾತ್ರವನ್ನು ವಹಿಸುತ್ತೆ ಅಂತ ನಿಮಗೆ ಗೊತ್ತಿರಬೇಕು. ಈ ರಾಜಕೀಯ ಅವಧಿಯಲ್ಲಿ ರಾಜಕೀಯ ನಡೆಯುವುದು 5 ವರ್ಷ ಮಾತ್ರ. ಆದ್ರೆ ಆಡಳಿತ ನಡೆಯುವುದು ಜನರು ಇರುವವರೆಗೂ ಅನ್ಲಿಮಿಟೆಡ್. ಈ 5 ವರ್ಷದಲ್ಲಿ ಜಾರಿ ಮಾಡಿದ ನೀತಿಗಳು ಅನುಷ್ಠಾನಕ್ಕೆ ತರುವಂತ ಕೆಲಸ ಆಡಳಿತ ವರ್ಗ ಮಾಡುತ್ತೆ. ರಾಜಕೀಯ ಆಡಳಿತದ ವ್ಯವಸ್ಥೆ 5 ವರ್ಷಗಳು ಮಾತ್ರ. ಇದನ್ನ ಅದಕ್ಕೆ ತಾತ್ಕಾಲಿಕ ಅಂತ ನಾವು ಕರಿತೀವಿ. ನಾಗರಿಕ ಸೇವಾ ವರ್ಗ ಕೆಲಸ ಮಾಡುವಂಥದ್ದು ಇದು ಶಾಶ್ವತ ಅಂತ ಕರಿತೀವಿ. ಶಾಶ್ವತವಾದ ಒಂದು ಆಡಳಿತ ವರ್ಗ ಅಂತ ಕರಿತೀವಿ. ಸಾಮಾನ್ಯವಾಗಿ ಈ ಆಡಳಿತ ಅನ್ನೋ ಒಂದು ವಿಚಾರ ಏನಿದೆ,
ಯಾವ ರೀತಿಯಾಗಿ ಆಡಳಿತ ಅನ್ನೋ ಒಂದು ಪದ ಬಂತು ಅನ್ನೋದ್ರ ಬಗ್ಗೆ ಇವತ್ತು ವಿಶೇಷವಾಗಿ ಅಧ್ಯಯನ ಮಾಡುವಂಥದ್ದು. ಆಡಳಿತದ ಯಂತ್ರ ಅಂತೇಳಿ, ಆಡಳಿತದ ಯಂತ್ರ ಅಥವಾ ಆಡಳಿತ ಯಂತ್ರ. ಆಡಳಿತ ಯಂತ್ರದ ಬಗ್ಗೆ ತಿಳಿದುಕೊಂಡ ಮುಂಚೆ ಆಡಳಿತ ಅಂದ್ರೆ ಏನು, ಅದರ ವ್ಯಾಖ್ಯಾನಗಳೇನು, ಆಡಳಿತ ಎಂಬ ಪದ ಯಾವ ಭಾಷೆಯಿಂದ ಬಂತು, ಆಡಳಿತ ಎನ್ನ ಒಂದು ಪದವನ್ನ ಯಾರು ಏನಂತಂದ್ರೆ ಅದಕ್ಕೆ ಮುನ್ನುಡಿಯನ್ನ ಬರೆದ್ರು, ಆಡಳಿತದ ಕುರಿತಾಗಿ ಪ್ರಬಂಧಗಳು ಯಾವ ಬರೆದ್ರು, ಕೃತಿಗಳು ಯಾವ ಬರೆದ್ರು ಅನ್ನೋದ್ರ ಬಗ್ಗೆ ನಾವು ಇವತ್ತು ಅಧ್ಯಯನ ಮಾಡಬೇಕು. ಆಡಳಿತ ಎಂಬ ಪದವು ಲ್ಯಾಟಿನ್ ಪದಗಳಾದ ಆಡಳಿತ ಎಂಬ ಪದವು ಲ್ಯಾಟಿನ್ ಪದಗಳಾದ ಎಡ್, ಟು, and, minister, execute, serve, and public. execute ಜನರು. ಈ ಮೂರು ಪದಗಳನ್ನ ನಾವು ಅಧ್ಯಯನ ಮಾಡ್ತೀವಿ. ಅಡ್ಮಿನಿಸ್ಟ್ರೇಟ್ ಅಂತಂದ್ರೆ ಜನರಿಗೆ ಸೇವೆ ಸಲ್ಲಿಸು ಅಂತ ಅರ್ಥವಾಗಿ ಕೊಡುವಂಥದ್ದು. ಅಂದ್ರೆ ಈ ಒಂದು ಅರ್ಥವನ್ನ ಹೇಳೋದಾದ್ರೆ ಆಡಳಿತ ಎಂಬ ಪದವು ಸಾರ್ವಜನಿಕ ಸೇವೆಗಾಗಿ ಸರ್ಕಾರದ ನೀತಿಯನ್ನ ಕಾರ್ಯಗತಗೊಳಿಸುವುದು ಎಂದರ್ಥ. ಅಂದರೆ ಆಡಳಿತ ಎಂಬ ಪದವು ಸಾರ್ವಜನಿಕ ಸೇವೆಗಾಗಿ ಸರ್ಕಾರದ ನೀತಿಯನ್ನ ಕಾರ್ಯಗತಗೊಳಿಸುವುದು ಎಂದರ್ಥ. ಸಾರ್ವಜನಿಕ ಸೇವೆಗಾಗಿ ಸರ್ಕಾರದ ನೀತಿಗಳನ್ನು ಕಾರ್ಯಗತಗೊಳಿಸುವುದು ಎಂದರ್ಥ. ನೋಡಿ ಇಲ್ಲಿ, ಆಡಳಿತ ಎಂಬ ಪದವು ಸಾರ್ವಜನಿಕ ಸೇವೆಗಾಗಿ ಸರ್ಕಾರದ ನೀತಿಗಳನ್ನು ಕಾರ್ಯಗತಗೊಳಿಸುವುದು ಎಂದರ್ಥ. ಸರ್ಕಾರದ ನೀತಿಗಳು ಯಾವುವು ನಿಮಗೆ ಗೊತ್ತಿರಬೇಕು. ಸರ್ಕಾರವು 5 ವರ್ಷಗಳ ಒಂದು ಅವಧಿಯಲ್ಲಿ ಕೆಲಸವನ್ನ ಮಾಡುತ್ತೆ. ಅದಾದ ನಂತರ ಚುನಾವಣೆಗಳು ನಡೀತವೆ, ಮತ್ತೊಂದು ಸರ್ಕಾರ ಜಾರಿಯಾಗುತ್ತೆ, ಅದರ ನೀತಿ ನಿಯಮಗಳು ಬೇರೆ ಆಗ್ತವೆ. ಈ ನೀತಿಗಳನ್ನ ಸಾರ್ವಜನಿಕರಿಗೆ ಒಂದು ಕಾರ್ಯಗತಗೊಳಿಸಬೇಕಾದಂತ ಒಂದು ವ್ಯವಸ್ಥೆ ಅಂದ್ರೆ ತಲುಪಿಸಬೇಕಾದ್ರೆ, ಅನುಷ್ಠಾನಕ್ಕೆ ತರಬೇಕಾದ್ರೆ ನಾಗರಿಕ ಸೇವಾ ವರ್ಗ ಬೇಕು. ನಾಗರಿಕ ಸೇವಾ ವರ್ಗ ಕೆಲಸ ಮಾಡುತ್ತೆ. ಅಂದ್ರೆ ನಾಗರಿಕ ಸೇವಾ ವರ್ಗ ಅಥವಾ ಆಡಳಿತ ಅಥವಾ ಸಾರ್ವಜನಿಕ ಆಡಳಿತ ಅನ್ನೋದು ಸರ್ಕಾರ ಮತ್ತು ಜನರ ಮಧ್ಯದಲ್ಲಿರುವಂತ ಒಂದು ಸಂಪರ್ಕ ಸೇತುವೆ. ಸರ್ಕಾರ ಮತ್ತು ಜನರ ಮಧ್ಯೆಯಲ್ಲಿರುವಂತ ಒಂದು ಸಂಪರ್ಕ ಸೇತುವೆ ಅಂತೇಳಿ ನಾವು ಕರಿತೀವಿ. ಸರ್ಕಾರ ಮತ್ತು ಜನ, ಇಲ್ಲಿ ನಾವು ಆಡಳಿತ ಅಂತ ನಾವು ಕರಿತೀವಿ. ಈ ರೀತಿಯ ಅರ್ಥವನ್ನ ನಾವು ಮಾಡ್ಕೋಬಹುದು. ಇನ್ನೊಂದು ಅರ್ಥದಲ್ಲಿ ಹೇಳೋದಾದ್ರೆ ಅಡ್ಮಿನಿಸ್ಟ್ರೇಷನ್ ಎಂದರೆ ಸೇವೆ ಸಲ್ಲಿಸುವುದು ಅಂತ ಅರ್ಥ. ಸೇವೆ ಸಲ್ಲಿಸುವುದು ಅಂತ ಅರ್ಥ. ಯಾರಿಗೆ ಸೇವೆಯನ್ನ ಸಲ್ಲಿಸುವುದು ಅಂತಂದ್ರೆ ಜನರಿಗೆ ಸೇವೆಯನ್ನ ಸಲ್ಲಿಸುವುದು. ಯಾವ ರೀತಿಯಾಗಿ ಜನರಿಗೆ ಸೇವೆಯನ್ನ ಸಲ್ಲಿಸುವುದು?
ಜನರಿಗೆ ಸಂಬಂಧಿಸಿದಂತ ವಿದ್ಯಮಾನಗಳನ್ನ ನಿರ್ವಹಿಸುವಂತದ್ದು, ಜನರ ಕಾಳಜಿಯನ್ನ ಮಾಡುವಂಥದ್ದು. ನಿಮ್ಗೆ ಗೊತ್ತಿರಬೇಕು, ಜನರ ಕಾಳಜಿ, ಅವರ ವಿದ್ಯಮಾನಗಳು ಅಂತಂದ್ರೆ ಎಲ್ಲಾ 48 ಡಿಪಾರ್ಟ್ಮೆಂಟ್ಗಳನ್ನ ರಚನೆ ಮಾಡಿದೆ ಆಡಳಿತಕ್ಕಾಗಿ. 48 ಡಿಪಾರ್ಟ್ಮೆಂಟ್ಗಳಲ್ಲಿ ಒಂದೊಂದು ಕ್ಷೇತ್ರಗಳು, ಈ ಪೊಲೀಸ್ ಡಿಪಾರ್ಟ್ಮೆಂಟ್, ಆರೋಗ್ಯ ಡಿಪಾರ್ಟ್ಮೆಂಟ್, ಇವೆಲ್ಲ ಸಾಕಷ್ಟು ಡಿಪಾರ್ಟ್ಮೆಂಟ್ಗಳಿದೆ. ಅವುಗಳನ್ನೆಲ್ಲವೂ ಸೇವೆ ಯಾರಿಗೆ ಕೊಡ್ತಾ ಇದ್ದಾರೆ ಅಂದ್ರೆ ಜನರಿಗೆ ಕೊಡ್ತಾ ಇದ್ದಾರೆ. ಈ ಆಡಳಿತ ವರ್ಗನೇ ಜನರ ಸೇವೆಯನ್ನ ಮಾಡ್ತಾ ಇದೆ. ಜನರು ಸರ್ಕಾರವನ್ನ ರಚನೆ ಮಾಡಿದ್ದಾರೆ, ಜನರಿಂದನೇ ರಚನೆ ಆಗಿರುವಂತದ್ದು ಸರ್ಕಾರ. ಅವರ ಪ್ರಮುಖರು ಏನ್ ಮಾಡಿದ್ರು, ಪ್ರಜಾಪ್ರತಿನಿಧಿಗಳು ಏನ್ ಮಾಡಿದ್ರು ಅಂತಂದ್ರೆ ಒಂದು ಯೋಜನೆಗಳನ್ನ ರೂಪಿಸಿದ್ರು ಅವರ ಜನರಿಗಾಗಿ. ಆ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಕಾರ್ಯರೂಪಕ್ಕೆ ಅನುಷ್ಠಾನಕ್ಕೆ ತರುವಂತ ಕೆಲಸ ಈ ಒಂದು ಸಾರ್ವಜನಿಕ ಆಡಳಿತ ಅಥವಾ ಆಡಳಿತ ಮಾಡುತ್ತೆ ಹೋಗುತ್ತೆ ಅಂತ. ಈ ರೀತಿಯಾಗಿ ಒಂದೊಂದು ಕ್ಷೇತ್ರದಲ್ಲೂ ಕೂಡ ತನ್ನ ಪ್ರಮುಖವಾದ ಕಾರ್ಯನಿರ್ವಹಣೆಯನ್ನ ಮಾಡ್ತಾ ಹೋಗುತ್ತೆ ಅಂತ. ಆಡಳಿತ ನಿರ್ವಹಣೆ ಅನ್ನೋದು ಒಂದು ಪ್ರಕ್ರಿಯೆ ಅಂದ್ರೆ ಯಾವಾಗಲೂ ಒಂದು ಸರೌಂಡ್ ಅಲ್ಲಿ ನಡೀತಾ ಹೋಗುತ್ತೆ. ಎಲ್ಲಿಂದ ಸ್ಟಾರ್ಟ್ ಆಗುತ್ತೋ ಮತ್ತೆ ಅಲ್ಲಿಗೆ ಎಂಡ್ ಆಗುವಂತೆ. ಉದಾಹರಣೆಗಾಗಿ ನಾವು ಸಾರ್ವಜನಿಕ ಆಡಳಿತದ ಒಂದು ಫೋನನ್ನ ನೋಡ್ತೀವಿ. ಇದರಲ್ಲಿ ABCD ವರ್ಗಗಳು ಇರುತ್ತೆ. ABCD ವರ್ಗಗಳು, A ದರ್ಜೆ, B ದರ್ಜೆ, C ದರ್ಜೆ ಮತ್ತು D ದರ್ಜೆ ನಂಬರ್. ಮೇಲ್ವರ್ಗದ ವ್ಯಕ್ತಿ ಆದೇಶವನ್ನ ಪಾಸ್ ಮಾಡಿದಾಗ D ದರ್ಜೆ ನೌಕರರವರೆಗೂ ಹೋಗುತ್ತೆ. ಇಲ್ಲಿ ಜನರಿರ್ತಾರೆ, ಜನರ ಸಮಸ್ಯೆಗಳನ್ನ D ದರ್ಜೆ ನೌಕರರ ಮುಖಾಂತರ C, B ಮತ್ತು A ದರ್ಜೆಗೆ ಸಾಗುತ್ತೆ. ಇಲ್ಲಿ ವ್ಯವಸ್ಥೆಗಳು ಪರಿಶೀಲನೆ ಆದ ನಂತರ ಮತ್ತೆ D ದರ್ಜೆಗೆ ಹಿಂದಿರುಗಿಸ್ತಾರೆ, ಮತ್ತೆ ಜನರಿಗೆ ಸೇವೆ ಸಲ್ಲಿಸುತ್ತೆ. ಅಂದ್ರೆ ಈ ರೀತಿಯಾಗಿ ಹೋಗಿ ಈ ರೀತಿಯಾಗಿ ಫೈಲ್ ಬರುವಂತದ್ದು, ಈ ರೀತಿಯಾಗಿ ಯಾವುದೇ ಒಂದು ಫೈಲ್ ಮೂವ್ ಆಗಿ ಮತ್ತೆ ವಾಪಸ್ಸು ಈ ರೀತಿಯಾಗಿ ಬರುವಂತದ್ದು, ಕೊನೆಗಾಗಿ ಜನರಿಗೆ ಸೇವೆ ಸಲ್ಲಿಸುವಂತದ್ದು. ಈ ರೀತಿಯಾಗಿ ಒಂದು ಪ್ರಕ್ರಿಯೆಯಲ್ಲಿ ಸಾಗ್ತಾ ಹೋಗುತ್ತೆ. ಆಡಳಿತ ನಿರ್ವಹಣೆಯ ಒಂದು ಪ್ರಕ್ರಿಯೆಯಾಗಿದ್ದು, ಆಡಳಿತವು ಕುಟುಂಬದಿಂದ ಸರ್ಕಾರದವರೆಗೆ ಎಲ್ಲಾ ಬಗೆಯ ಸಂಘ ಸಂಸ್ಥೆಗಳ ಒಂದು ನಿರ್ವಹಣೆಯನ್ನ ಮಾಡುತ್ತೆ ಅಂತ. ಎಲ್ಲಾ ಬಗೆಯ ಸಂಘ ಸಂಸ್ಥೆಗಳನ್ನ ನಿರ್ವಹಣೆ ಮಾಡುವಂತ ಕೆಲಸವನ್ನ ಆಡಳಿತ ಮಾಡ್ತಾ ಹೋಗುತ್ತೆ ಅಂತ. ಅಂದ್ರೆ ಒಂದೇ ಒಂದು ವಿಚಾರದಲ್ಲಿ ಹೇಳೋದಾದ್ರೆ, ಆಡಳಿತ ಅನ್ನೋದು ಮಾನವನ ಹುಟ್ಟಿನಿಂದ ಚಟ್ಟದವರೆಗೂ ಅವನ ಆಗು ಹೋಗುಗಳನ್ನ ನೋಡಿಕೊಳ್ಳುವಂತ ಕೆಲಸವನ್ನ ಈ ಆಡಳಿತ ಮಾಡ್ತಾ ಹೋಗುತ್ತೆ. ಆ ರೀತಿಯಾಗಿ ಆಡಳಿತ ಏನಂತಂದ್ರೆ ನಿರ್ವಹಣೆ ಆಗ್ತಾ ಹೋಗುತ್ತೆ. ಓಕೆ, ಇವೆಲ್ಲ ಸಾಮಾನ್ಯ ಅರ್ಥ ಆಗ್ತಾ ಹೋದ್ವು. ಇನ್ನು ನಿರ್ದಿಷ್ಟವಾಗಿ ನಾವು ಅರ್ಥವನ್ನ ನೋಡೋದಾದ್ರೆ, ಅರ್ಥ ಏನಿದೆ, ಸಿಂಪಲ್ ಆಗಿ ಹೇಳಬೇಕಂದ್ರೆ, ಯಾವುದೇ ಒಂದು ಸಂಸ್ಥೆ, ಸಂಘ ಅಂತಂದ್ರೆ ಏನಂತ ನಾವು ವ್ಯಾಖ್ಯಾನ ಕೇಳಿದ್ರೆ, ನಿರ್ದಿಷ್ಟವಾದ ಗುರಿ ಉದ್ದೇಶಕ್ಕಾಗಿ ಸೇರಿರುವಂತ ಒಂದು ಕಡೆ ಗುಂಪು ಅಥವಾ ಜನರ ಗುಂಪು ಅಂತ ನಾವು ಹೇಳ್ತೀವಿ, ನಿರ್ದಿಷ್ಟವಾಗಿ ಹೇಳೋದಾದ್ರೆ. ಆದ್ರೆ ಒಂದು ಸಂಸ್ಥೆಯ ನಿರ್ದಿಷ್ಟ ಗುರಿ ಸಾಧನೆಗಾಗಿ ಅಥವಾ ಆಡಳಿತ ಅಂತಂದ್ರೆ ಒಂದು ನಿರ್ದಿಷ್ಟ ಗುರಿ ಸಾಧನೆಗಾಗಿ ಮಾನವ ಮತ್ತು ಒಂದು ನಿರ್ದಿಷ್ಟ ಗುರಿ ಸಾಧನೆಗಾಗಿ ಮಾನವ ಮತ್ತು ಭೌತಿಕ ಸಂಪನ್ಮೂಲಗಳನ್ನು ಒಗ್ಗೂಡಿಸುವುದು ಮತ್ತು ನಿಯಂತ್ರಿಸುವುದು ಎಂದರ್ಥ. ಒಂದು ನಿರ್ದಿಷ್ಟ ಗುರಿ ಸಾಧನೆಗಾಗಿ ಮಾನವ ಮತ್ತು ಭೌತಿಕ ಸಂಪನ್ಮೂಲಗಳನ್ನ ಒಗ್ಗೂಡಿಸುವಂಥದ್ದು. ಅಂದ್ರೆ ಮಾನವ ಅಂತಂದ್ರೆ ಸಿಬ್ಬಂದಿ ವರ್ಗ, ಅಂದ್ರೆ ಇಲ್ಲಿ ನೇಮಕ ಆಗುತ್ತೆ, ನೇಮಕಾತಿ, ಬಡ್ತಿ,
ಇವೆಲ್ಲ ಮುಂದುವರೆದು ಏನಂತಂದ್ರೆ ನಾವು ನೋಡ್ತಾ ಹೋಗ್ತೀವಿ. ಇನ್ನೊಂದು ಭೌತಿಕ ಸಂಪನ್ಮೂಲಗಳು ಅಂತಂದ್ರೆ ಕಟ್ಟಡ, ಕಚೇರಿ, ನೆಕ್ಸ್ಟ್ ಪೇಪರ್, ಪೆನ್, ಚೇರ್, etc. ಸಾಕಷ್ಟು ವಸ್ತುಗಳನ್ನ ನೋಡ್ತಾ ಹೋಗ್ತೀವಿ. ಇವೆಲ್ಲ ನಾವು ಭೌತಿಕ ಸಂಪನ್ಮೂಲಗಳಂತ ಹೇಳಿ ಕರಿತಾ ಹೋಗ್ತೀವಿ. ಭೌತಿಕ ಸಂಪನ್ಮೂಲಗಳು ಮತ್ತು ಮಾನವ ಸಂಪನ್ಮೂಲಗಳನ್ನು ಒಗ್ಗೂಡಿಸುವಂಥದ್ದು ಏನಾಗಿದೆ ಅಂತಂದ್ರೆ ಆಡಳಿತ ಅಂತ ಅರ್ಥ ಕರೀತೀವಿ. ಇದು ಸಾಮಾನ್ಯ ಅರ್ಥದಲ್ಲಿ ನೋಡ್ತಾ ಹೋಗ್ತೀವಿ. ಇನ್ನು ಈ ಒಂದು ಆಡಳಿತದ ಕುರಿತಾಗಿ ಸ್ಪಷ್ಟತೆ ಸಿಗ್ಬೇಕಂದ್ರೆ ಕೆಲವೊಂದು ವ್ಯಾಖ್ಯಾನಗಳನ್ನ ಅಧ್ಯಯನ ಮಾಡಬೇಕಾಗುತ್ತೆ ಅಂತ. ಅದಕ್ಕಿಂತ ಮುಂಚೆನೆ ಆಡಳಿತ ಅನ್ನೋದು ಅಮೆರಿಕದ ಅಧ್ಯಕ್ಷ ಅಂದ್ರೆ ಮಾಜಿ ಅಧ್ಯಕ್ಷರು ವುಡ್ರೋ ವಿಲ್ಸನ್ ಅಂತೇಳಿ ಒಂದು ಪ್ರಬಂಧವನ್ನ ಬರೀತಾರೆ. ಯಾವುದು ಅಂದ್ರೆ ಅಡ್ಮಿನಿಸ್ಟ್ರೇಷನ್ ಅಂತೇಳಿ. ಅಡ್ಮಿನಿಸ್ಟ್ರೇಷನ್ ಅಂತ ಪ್ರಬಂಧದಲ್ಲಿ ಈ ಒಂದು ವಿಚಾರವನ್ನ ಹೇಳ್ತಾ ಹೋಗ್ತಾರೆ. ಅದಕ್ಕೆ ಅದು 1887ರಲ್ಲಿ ಆ ಒಂದು ಗ್ರಂಥವನ್ನ ಬರೀತಾರೆ. ಅವಾಗ್ಲಿಂದ ಏನಂತಂದ್ರೆ ರಾಜ್ಯಶಾಸ್ತ್ರದಿಂದ ಪ್ರತ್ಯೇಕವಾಗಿ ಈ ಆಡಳಿತ ಅಥವಾ ಸಾರ್ವಜನಿಕ ಆಡಳಿತ ಅನ್ನೋದು ಪ್ರತ್ಯೇಕವಾದ ವಿಷಯವಾಗಿ ಅಧ್ಯಯನ ಮಾಡಲು ಪ್ರಾರಂಭ ಮಾಡಿದರು. ಅದಾದ ನಂತರ ಈ ಒಂದು ಸಾರ್ವಜನಿಕ ಆಡಳಿತ ಜಾರಿ ಆಯ್ತು. ಇವತ್ತು ವಿಶೇಷವಾಗಿ ಸಪರೇಟ್ ಆದಂತ ಒಂದು ಅಧ್ಯಯನ ಮಾಡ್ತೀವಿ. ಈಗ ರಾಜ್ಯಶಾಸ್ತ್ರವನ್ನು ಡೈರೆಕ್ಟ್ ಆಗಿ ಓದೋದ್ರ ಜೊತೆಗೆ ಈ ಒಂದು ಸಾರ್ವಜನಿಕ ಆಡಳಿತ ಕೂಡ ಅಧ್ಯಯನ ಮಾಡ್ತೀವಿ. ಅದರಲ್ಲಿ ಏನಂತಂದ್ರೆ PG ಕೋರ್ಸ್ ಇದೆ. ಅದಾದ ನಂತರ ಅದರಲ್ಲೇ KCET ನೆಟ್ ಎಕ್ಸಾಮ್ ಬರಿಬಹುದು. ಅದಾದ ನಂತರ ನಾವು IAS ಮತ್ತು KS ಅಧಿಕಾರಿ ಆಗ್ಬೇಕಂದ್ರೆ ಅಡ್ಮಿನಿಸ್ಟ್ರೇಷನ್ ಒಂದು ವಿಶೇಷ ಸಬ್ಜೆಕ್ಟ್ ಆಗಿ ಅಧ್ಯಯನ ಮಾಡ್ತೀವಿ. ಇವತ್ತು ಒಂದು ವಿಶೇಷ ಸಬ್ಜೆಕ್ಟೇ ಆಗಿದೆ. ಯಾವುದು ಅಂದ್ರೆ ಸಾರ್ವಜನಿಕ ಆಡಳಿತ ಅಂತ. ಈ ಆಡಳಿತ ಬಂದಿರುವಂತದ್ದು 1887ರಲ್ಲಿ. ಅವರು ಈ ಒಂದು ಆಡಳಿತ ವ್ಯವಸ್ಥೆಯನ್ನು ಒಂದು ವೈಜ್ಞಾನಿಕವಾಗಿ ಅಧ್ಯಯನವನ್ನ ಮಾಡಿದ್ರು. ಅದಕ್ಕಾಗಿ ಇವರನ್ನ ಏನಂತಂದ್ರೆ ವುಡ್ರೋ ವಿಲ್ಸನ್ ಅಂತೇಳಿ ಇವರನ್ನ ಸಾರ್ವಜನಿಕ ಆಡಳಿತದ ಪಿತಾಮಹ ಅಂತ ಕರಿತೀವಿ. ಸಾರ್ವಜನಿಕ ಆಡಳಿತದ ಪಿತಾಮಹ ಅಂತ ಕರಿತೀವಿ. ಅವರ ಒಂದು ಸಂಬಂಧಪಟ್ಟಂತೆ ಇನ್ನು ಬೇರೆ ಬೇರೆ ಆಡಳಿತ ತಜ್ಞರೆಲ್ಲ ಬರ್ತಾರೆ. ಲೂಥರ್ ಗುಲಿಕ್ ಮತ್ತು LD ವೈಟ್ ಅಂತೇಳಿ. ಈಗ ಲೂಥರ್ ಗುಲಿಕ್ ಅವರ ಬಗ್ಗೆ ಅವರ ಒಂದು ಅಭಿಪ್ರಾಯ ಏನು? ಲೂಥರ್ ಗುಲಿಕ್ ಅವರ ಪ್ರಕಾರ ಸಾರ್ವಜನಿಕ ಆಡಳಿತ ಅಂದ್ರೆ ಏನು? ಸಾರ್ವಜನಿಕ ಆಡಳಿತ ಅಂತಂದ್ರೆ ಏನು? ಆಗ ಹೇಳ್ತಾ ಇದ್ದೆ ನಾನು, ಸಾಮಾನ್ಯ ಆಡಳಿತದಲ್ಲೇ ಬರುವಂಥದ್ದು ನಿರ್ದಿಷ್ಟ ಉದ್ದೇಶ ಸಾಧನೆಗಾಗಿ ಇತರರಿಂದ ಕೆಲಸ ಮಾಡುವಂಥದ್ದು. ನಿರ್ದಿಷ್ಟ ಉದ್ದೇಶ ಸಾಧನೆಗಾಗಿ ಇತರರಿಂದ ಕೆಲಸ ಮಾಡಿಸಿಕೊಳ್ಳುವುದೇ ಆಡಳಿತ. ನಿರ್ದಿಷ್ಟ ಗುರಿ ಸಾಧನೆ, ಯಾವುದೇ ಒಂದು ಸಂಘ ಆಗಿರ್ಬೋದು, ಸಂಸ್ಥೆಗಳಾಗಿರ್ಬೋದು, ನಿರ್ದಿಷ್ಟವಾದ ಗುರಿ ಸಾಧನೆಯನ್ನು ಹೊಂದಿರ್ತವೆ. ಅಥವಾ ಸರ್ಕಾರದ ಯೋಜನೆಗಳನ್ನ ರೂಪಿಸುತ್ತೆ. ಸರ್ಕಾರದ ಗುರಿ ಉದ್ದೇಶ ಈಡೇರಿಕೆಗಾಗಿ ಇತರರಿಂದ ಕೆಲಸ ಮಾಡಿಕೊಳ್ಳುವಂತ ಒಂದು ವ್ಯವಸ್ಥೆಯನ್ನ ಮಾಡ್ತಾರೆ. ಆ ವ್ಯವಸ್ಥೆಗೆ ಆಡಳಿತ ಅಂತ ಕರಿತೀವಿ. ಕೆಲವು ಉದ್ದೇಶ ಗುರಿ ಸಾಧನೆಗಾಗಿ ಅನೇಕ ವ್ಯಕ್ತಿಗಳನ್ನ ಒಗ್ಗೂಡಿಸುವಂತ ಕೆಲಸವನ್ನ ಮಾಡ್ತೇವೆ ಮತ್ತು ನಿಯಂತ್ರಿಸುವಂತ ಕೆಲಸವನ್ನ ಮಾಡ್ತೇವೆ, ಸಂಯೋಜಿಸುವ ಕೆಲಸವನ್ನ ಮಾಡ್ತೇವೆ. ಇಂಥ ಒಂದು ವ್ಯವಸ್ಥೆಯನ್ನ ನಾವು ಆಡಳಿತ ಅಂತ ಹೇಳಿ ಕರಿತೀವಿ. ಇನ್ನು ಸಾಕಷ್ಟು ಒಳ ಅರ್ಥಗಳು ಒಳಗೊಂಡಿರುವಂಥದ್ದು ಮತ್ತು ವ್ಯಾಖ್ಯಾನಗಳು ಒಳಗೊಂಡಿರುವಂಥದ್ದನ್ನ ಈ ಆಡಳಿತ ವ್ಯವಸ್ಥೆಯಲ್ಲಿ ನೋಡ್ತಾ ಹೋಗ್ತೀವಿ. ಅವುಗಳನ್ನ ಹೆಚ್ಚಿನ ಬೇರೆ ಬೇರೆ ಪುಸ್ತಕಗಳನ್ನು ಅಧ್ಯಯನ ಮಾಡಿ ಅವುಗಳನ್ನ ಒಂದು 5ರಿಂದ 6 ವ್ಯಾಖ್ಯಾನಗಳು, ಒಂದು 2ರಿಂದ 3 ಸಪರೇಟ್ ಆದ ಸಾಮಾನ್ಯ ಅರ್ಥಗಳನ್ನ ಕುರಿತು ಏನಂತಂದ್ರೆ ಅಧ್ಯಯನ ಮಾಡಿ ನೋಟನ್ನ ಮಾಡ್ಕೊಳ್ಳಿ. ಇನ್ನು ಹೆಚ್ಚಿನ ಮಾಹಿತಿಯನ್ನ ನಂತರ ತರಗತಿಯಲ್ಲಿ ಈ ಆಡಳಿತ, ಸಾರ್ವಜನಿಕ ಆಡಳಿತ ಅಂದ್ರೆ ಏನು, ಅದರಲ್ಲಿ ಖಾಸಗಿ ಆಡಳಿತ ಅಂದ್ರೆ ಏನು, ಸಾರ್ವಜನಿಕ ಆಡಳಿತ ಯಾವ ರೀತಿಯಾಗಿ ಕಾರ್ಯನಿರ್ವಹಣೆ ಮಾಡುತ್ತೆ, ಅದರ ಒಂದು ಮಹತ್ವ ಏನು ಅನ್ನೋದ್ರ ಬಗ್ಗೆ ಮುಂದಿನ ತರಗತಿಯಲ್ಲಿ ಅಧ್ಯಯನ ಮಾಡೋಣ. ಧನ್ಯವಾದಗಳು.